65 ಅಡಿ ಆಳದ ನೀರಿನ ಕೆಳಗೆ ಶತಮಾನಗಳಿಂದ ಯಾರು ಕೂಡ ನೋಡದ ಒಂದು ರಹಸ್ಯ. ಈ ಒಂದು ದೇವಸ್ಥಾನದ ಒಳಗಿನ ಕುಂಡವನ್ನು ಸ್ವಚ್ಛ ಮಾಡುತ್ತಿದ್ದಾಗ ಅಲ್ಲಿ ಕಂಡದ್ದು ಸಾಮಾನ್ಯ ಕಲ್ಲಲ್ಲ, ಇದು ಅತ್ಯಂತ ವಿಶೇಷವಾದ ಶಿವಲಿಂಗ. ಹೌದು, ಮಹಾರಾಷ್ಟ್ರದ ನಾಸಿಕ್ಕಿನ ಪ್ರಸಿದ್ಧ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಎಎಸ್ಐ ಅಧಿಕಾರಿಗಳು ಅಮೃತ ಕುಂಡವನ್ನು ಕ್ಲೀನ್ ಮಾಡುತ್ತಿದ್ದಾಗ ಕುಂಡದ ತಳದಲ್ಲಿ ಒಂದು ಪುರಾತನ ಶಿವಲಿಂಗ ಕಾಣಿಸಿಕೊಂಡಿದೆ. ಈಗ ಉದ್ಭವ ಆಗುತ್ತಿರುವ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ, ಈ ಶಿವಲಿಂಗ ಅಲ್ಲಿ ಹೇಗೆ ಬಂತು? ಇಷ್ಟು ವರ್ಷ ಯಾರಿಗೂ ಯಾಕೆ ಕಾಣಿಸಲಿಲ್ಲ? 65 ಅಡಿ ಆಳದ ಕುಂಡವನ್ನು ಈಗ ಮಾತ್ರ ಯಾಕೆ ಕ್ಲೀನ್ ಮಾಡ್ತಾ ಇದ್ದಾರೆ? ಅಮೃತ ಕುಂಡದೊಳಗಡೆ ಇನ್ನೇನಿದೆ? ಇದು ನಿಜವಾಗಿಯೂ ಹೊಸ ಡಿಸ್ಕವರಿನಾ ಅಥವಾ ಹಳೆಯ ರಹಸ್ಯ ಏನಾದ್ರೂ ಹೊರಗಡೆ ಬಂದಿದೆನಾ? ಇವತ್ತಿನ ವಿಡಿಯೋದಲ್ಲಿ ಈ ಶಿವಲಿಂಗದ ಬಗ್ಗೆ A to Z ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಈ ದೇವಾಲಯ ಮಹಾರಾಷ್ಟ್ರದ ನಾಸಿಕ್ ಹತ್ತಿರದ ತ್ರಯಂಬಕೇಶ್ವರದಲ್ಲಿ ಇದೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು. ಈ ದೇವಾಲಯ ತುಂಬಾ ವಿಶೇಷವಾಗಿದೆ, ಯಾಕಂದ್ರೆ ಇಲ್ಲಿರುವ ಶಿವಲಿಂಗ ಸಾಮಾನ್ಯ ಶಿವಲಿಂಗ ಅಲ್ಲ. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರರ ಪ್ರತೀಕ ಈ ಒಂದು ಶಿವಲಿಂಗ. ಇದೇ ಕಾರಣಕ್ಕೆ ತ್ರಯಂಬಕೇಶ್ವರ ಅಂತ ಹೆಸರು ಬಂದಿರೋದು. ಈ ದೇವಾಲಯಕ್ಕೆ ಇನ್ನೊಂದು ಮಹತ್ವ ಇದೆ. ದಕ್ಷಿಣ ಭಾರತದ ಗಂಗೆ ಎಂದು ಕರೆಯುವ ಗೋದಾವರಿ ನದಿ ಇಲ್ಲಿಂದಲೇ ಹುಟ್ಟೋದು. ಈ ಒಂದು ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ ಹತ್ತಿರ ಇರುವ ಬ್ರಹ್ಮಗಿರಿ ಬೆಟ್ಟದ ಮೇಲಿಂದ. ಪುರಾಣಗಳ ಪ್ರಕಾರ ಒಮ್ಮೆ ಮಹರ್ಷಿ ಗೌತಮರು ಇಲ್ಲಿ ತಪಸ್ಸು ಮಾಡುತ್ತಾ ಇದ್ದರು. ಇವರ ಭಕ್ತಿ ಮತ್ತು ತಪಸ್ಸಿಗೆ ಮೆಚ್ಚಿದ ಮಹಾದೇವರು ಗಂಗಾದೇವಿಯನ್ನು ಇಲ್ಲಿ ಕರೆತಂದರು ಅಂತ ಹೇಳಲಾಗುತ್ತೆ. ಗಂಗೆಯ ನಂತರ ಗೋದಾವರಿ ನದಿಯಾಗಿ ಹರಿಯಲು ಆರಂಭಿಸಿತು ಅಂತ ಸಾಕಷ್ಟು ಪುರಾವೆಗಳು ಹೇಳುತ್ತೆ. ತ್ರಯಂಬಕೇಶ್ವರ ಹೆಸರಿನ ಅರ್ಥ ತ್ರಿ ಅಂದರೆ 3, ಅಂಬಕ ಅಂದ್ರೆ ಕಣ್ಣು ಮತ್ತು ಮುಖ ಅಂದರೆ 3 ಮುಖಗಳ ಶಿವ. ಈಗ ಈ ಕಥೆಯ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ. ದೇವಾಲಯದ ಒಳಭಾಗದಲ್ಲಿ ಇದೆ ಒಂದು ಪುರಾತನವಾದ ಕಲ್ಲಿನ ಕುಂಡ. ಇದರ ಹೆಸರು ಅಮೃತ ಕುಂಡ. ಹೆಸರು ಕೇಳಿದ್ರೆ ಸಾಮಾನ್ಯ ಕುಂಡ ಅನಿಸಬಹುದು, ಆದರೆ ಇದು ಸಾಮಾನ್ಯ ನೀರಿನ ಟ್ಯಾಂಕ್ ಅಲ್ಲ. ಈ ಒಂದು ಕುಂಡ ಶತಮಾನಗಳಷ್ಟು ಹಳೆಯದ್ದು, ಪವಿತ್ರ ಜಲಾಶಯ. ಈ ಒಂದು ಕುಂಡವನ್ನು ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದರ ಸುತ್ತಲೂ ಇರುವ ಕಲ್ಲಿನ ಗೋಡೆಗಳು ಪುರಾತನ ಶಿಲ್ಪಕಲೆಯನ್ನು ತೋರಿಸುತ್ತದೆ. ಆದರೆ ಈ ಕುಂಡದ ಬಗ್ಗೆ ಕೇಳಿದಾಗ ಜನರು ಮೊದಲಿಗೆ ಶಾಕ್ ಆಗೋದೇ ಇದರ ಆಳ ಕೇಳಿ. ಇದರ ಆಳ ಎಷ್ಟಿದೆ ಗೊತ್ತಾ? ನೀವು ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ, ಅಷ್ಟೊಂದು ಆಳ ಇದೆ. 10 ಅಡಿ ಅಲ್ಲ, 20 ಅಡಿ ಅಲ್ಲ, 30 ಅಡಿ ಅಲ್ಲ, ಬರೋಬ್ಬರಿ 65 ಅಡಿ ಆಳ ಇದೆ. ಒಂದು ಸಲ ಇಮ್ಯಾಜಿನ್ ಮಾಡಿ ನೋಡಿ, 65 ಅಡಿ ಆಳ ಅಂದ್ರೆ ಇದು ಸಣ್ಣ ವಿಷಯ ಅಲ್ಲ. ಸುಮಾರು 6 ಮಹಡಿ ಕಟ್ಟಡದಷ್ಟು ಆಳ. ಈ ಕುಂಡದ ಮೇಲಿನಿಂದ ಕೆಳಗೆ ನೋಡಿದ್ರೆ ತಳಭಾಗ ಸ್ಪಷ್ಟವಾಗಿ ಕಾಣೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ದಿನದ 24 ಗಂಟೆ ಈ ಕುಂಡದಲ್ಲಿ ನ್ಯಾಚುರಲ್ ನೀರು ಬರ್ತಾನೆ ಇರುತ್ತೆ. ಇಷ್ಟೊಂದು ಆಳವಾಗಿ ಯಾಕೆ ನಿರ್ಮಿಸಿದ್ದಾರೆ ಗೊತ್ತಾ? ಇದ್ರ ಹಿಂದೆ 2 ಮುಖ್ಯವಾದ ಕಾರಣಗಳಿದೆ. ದೇವಾಲಯದಲ್ಲಿ ದಿನನಿತ್ಯ ನಡೆಯುವ ಅಭಿಷೇಕ, ಪೂಜೆ, ವಿಶೇಷ ಸೇವೆಗಳು ಎಲ್ಲದಕ್ಕೂ ಪವಿತ್ರ ನೀರು ಬೇಕಾಗುತ್ತೆ. ಅದಕ್ಕಾಗಿ ವರ್ಷ ಪೂರ್ತಿ ಸಾಕಾಗುವಷ್ಟು ನೀರು ಸಂಗ್ರಹಿಸಲು ದೊಡ್ಡ ಕುಂಡ ನಿರ್ಮಿಸ್ತಾರೆ. ಎರಡನೆಯದ್ದು ನಿರಂತರ ಜಲ ಸಂಪರ್ಕ. ಈ ಅಮೃತ ಕುಂಡ ಸಾಮಾನ್ಯ ಮಳೆ ನೀರಿನ ಗುಂಡಿ ಅಲ್ಲ. ಇದು ದೇವಸ್ಥಾನದ ಸುತ್ತಲಿನ ಪವಿತ್ರ ಜಲಮಾರ್ಗಗಳ ಜೊತೆ ಸಂಪರ್ಕ ಹೊಂದಿರುವ ಅತಿ ದೊಡ್ಡ ಕುಂಡ. ಬ್ರಹ್ಮಗಿರಿ ಬೆಟ್ಟದಿಂದ ಹರಿಯುವ ಪವಿತ್ರ ಜಲಧಾರೆಗಳು ಈ ಕುಂಡಕ್ಕೆ ಬರುತ್ತೆ. ಇದೇ ಕಾರಣಕ್ಕೆ ಈ ನೀರಿಗೆ ಅತ್ಯಂತ ಪವಿತ್ರ ಸ್ಥಾನ ಇದೆ. ಈ ಕುಂಡದ ನೀರನ್ನು ಸಾಮಾನ್ಯವಾಗಿ ಯಾರು ಕೂಡ ಮುಟ್ಟೋದಿಲ್ಲ, ಯಾಕಂದ್ರೆ ಈ ನೀರನ್ನು ಭಕ್ತರು ಅಮೃತದಂತೆ ಪವಿತ್ರ ಎಂದು ನಂಬ್ತಾರೆ. ಬಹುಶಃ ಇದೇ ಕಾರಣಕ್ಕೆ ಅಮೃತ ಕುಂಡ ಅಂತ ಹೆಸರು ಬಂದಿರೋದು. ಅಮೃತ ಅಂತಂದ್ರೆ ಸಾವು ಇಲ್ಲದ ದಿವ್ಯ ಜಲ. ಇಷ್ಟು ವರ್ಷ ಯಾರು ಕೂಡ ಈ ಕುಂಡವನ್ನು ಸ್ವಚ್ಛ ಮಾಡಿರ್ಲಿಲ್ಲ, ಆದರೆ ಈಗ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಈ ಅಮೃತ ಕುಂಡದೊಳಗೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಹಲವು ದಶಕಗಳಿಂದ ನಿಧಾನವಾಗಿ ಹಲವು ಪದಾರ್ಥಗಳು ಸೇರಿಕೊಂಡಿದ್ದಾವೆ. ಮುಖ್ಯವಾಗಿ ಮಣ್ಣು, ಹಸಿರು ಕಲೆ, ಕಲ್ಲಿನ ಪುಡಿ, ಎಲೆಗಳು, ಮಲಿನ ಪದಾರ್ಥಗಳು ಮತ್ತು ಹುಳು. ಮೇಲಿನಿಂದ ನೋಡಿದ್ರೆ ನೀರು ಕ್ಲೀನ್ ಇದ್ದಂತೆ ಕಾಣಬಹುದು, ಆದರೆ ಕೆಳಭಾಗದಲ್ಲಿ ಪರಿಸ್ಥಿತಿ ಬೇರೆ ಇದೆ. ದಶಕಗಳಿಂದ ಇವೆಲ್ಲವೂ ಜಮವಾಗುತ್ತಾ ಕೆಳಗಡೆ ಗಟ್ಟಿ ಆಗುತ್ತಾ ಕೂರ್ತಾ ಇದೆ. ಈ ಒಂದು ಕುಂಡವನ್ನು ಸ್ವಚ್ಛ ಮಾಡುತ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಮುಂಬರುವ ಕುಂಭಮೇಳ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಕುಂಭಮೇಳದ ಆರಂಭದ ದಿನ ಅಂದರೆ ಧ್ವಜಾರೋಹಣ 31 ಅಕ್ಟೋಬರ್ 2026. ಈ ಬಾರಿ ಕುಂಭಮೇಳ ಇರೋದು ನಾಸಿಕ್ ಅಲ್ಲಿ. ಧ್ವಜಾರೋಹಣ ಆದ ಬಳಿಕ 1ನೇ ಅಮೃತ ಸ್ನಾನ ಇರೋದು 2 ಆಗಸ್ಟ್ 2027. 2ನೇ ಅಮೃತ ಸ್ನಾನ 31 ಆಗಸ್ಟ್ 2027. 3ನೇ ಅಮೃತ ಸ್ನಾನ 11-12 ಸೆಪ್ಟೆಂಬರ್ 2027.
ಈ 3 ಅಮೃತ ಸ್ನಾನ ನಡೆಯುತ್ತಾ ಇರೋದು ನಾಸಿಕ್ ಮತ್ತು ತ್ರಯಂಬಕೇಶ್ವರದಲ್ಲಿ. ಕುಂಭಮೇಳ ಸಮಯದಲ್ಲಿ ನೂರಾರು ಸಾವಿರಾರು ಜನಗಳು ಬರೋದಿಲ್ಲ, ಲಕ್ಷಾಂತರದಿಂದ ಕೋಟ್ಯಾಂತರ ಭಕ್ತರು ಬರ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಾಗ ದೇವಾಲಯದ ಪ್ರತಿಯೊಂದು ಪವಿತ್ರ ಸ್ಥಳವು ಉತ್ತಮ ಸ್ಥಿತಿಯಲ್ಲೇ ಇರಬೇಕು. ಅದರಲ್ಲೂ ಅಮೃತ ಕುಂಡದ ಮಹತ್ವ ತುಂಬಾ ಹೆಚ್ಚು. ಇದೇ ಕಾರಣಕ್ಕೆ ಅಧಿಕಾರಿಗಳು ಯೋಚಿಸಿದ್ದು ಕುಂಭಮೇಳಕ್ಕೂ ಮೊದಲು ಅಮೃತ ಕುಂಡವನ್ನು ಸಂಪೂರ್ಣ ಪರಿಶೀಲಿಸಿ ಸ್ವಚ್ಛಗೊಳಿಸಬೇಕು ಅಂತ. ನಂತರ ನಡೆದಿದ್ದು ಎಲ್ಲವೂ ಮಿರಾಕಲ್. 65 ಅಡಿ ಸ್ವಚ್ಛ ಮಾಡಿದಾಗ ಒಂದು ಅದ್ಭುತ ಶಿವಲಿಂಗ ಕಂಡು ಬರುತ್ತೆ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಸ್ವಚ್ಛ ಮಾಡುವಾಗ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲಂತೆ ಈ ಕುಂಡದ ಒಳಗಡೆ ಶಿವಲಿಂಗ ಇದೆ ಅಂತ. ಈಗ ಸಿಕ್ಕಿರುವ ಶಿವಲಿಂಗ ಹೊಸದಾಗಿ ಯಾರಾದರೂ ಇಟ್ಟಿದ್ರ ಅಥವಾ ಶತಮಾನಗಳಷ್ಟು ಹಳೆಯದ್ದ ಅಂತ. ಇಲ್ಲಿಯವರೆಗಿನ ಮಾಹಿತಿ ಪ್ರಕಾರ ಇದು ಹೊಸದಾಗಿ ಇಟ್ಟ ಶಿವಲಿಂಗ ಅಲ್ಲ, ಇದು ತುಂಬಾ ಪುರಾತನವಾದ ಶಿವಲಿಂಗ. ತಜ್ಞರ ಅಂದಾಜು ಪ್ರಕಾರ ಈ ಒಂದು ಶಿವಲಿಂಗ ಕನಿಷ್ಠ 2400 ವರ್ಷಕ್ಕಿಂತಲೂ ಹಳೆಯದ್ದಿದೆ. ಇದರ ಮೇಲೆ ಅಧ್ಯಯನ ಮಾಡುತ್ತಿರುವ ಇನ್ನು ಕೆಲವರು ಹೇಳ್ತಾರೆ ಇದು 2400 ವರ್ಷಗಳ ಹಳೆಯದ್ದಲ್ಲ, 5000 ವರ್ಷಗಳ ಹಳೆಯದಿದ್ದರೂ ಇರಬಹುದು ಅಂತ. ಯಾಕಪ್ಪ ಅಂತಂದ್ರೆ ಈ ಪ್ರದೇಶದ ಇತಿಹಾಸವೇ ಸಾವಿರಾರು ವರ್ಷಗಳಷ್ಟು ಹಳೆಯದ್ದು. ಈ ಒಂದು ಪ್ರದೇಶದಲ್ಲಿ ರಾಮಾಯಣದ ಕನೆಕ್ಷನ್ ಇದೆ, ಮಹಾಭಾರತದ ಕನೆಕ್ಷನ್ ಇದೆ, ಕೃಷ್ಣದೇವರ ಕನೆಕ್ಷನ್ ಇದೆ. ಸಾವಿರಾರು ಯುದ್ಧಗಳು ಈ ಪ್ರದೇಶದಲ್ಲಿ ನಡೆದಿದೆ. ತ್ರಯಂಬಕೇಶ್ವರ ದೇವಾಲಯದ ಸುತ್ತಮುತ್ತ ಬಹಳಷ್ಟು ಪುರಾತನ ಕಲ್ಲಿನ ರಚನೆಗಳು ಇದೆ. ಆದ್ದರಿಂದ ಈ ಶಿವಲಿಂಗವು ಆ ಕಾಲದಲ್ಲೇ ನಿರ್ಮಾಣವಾಗಿರಬಹುದು ಅಂತ ಅಂದಾಜಿಸಲಾಗಿದೆ. ಒಂದು ವೇಳೆ ಅಮೃತ ಕುಂಡವನ್ನು ಸ್ವಚ್ಛ ಮಾಡಿರಲಿಲ್ಲ ಅಂದಿದ್ರೆ ಈ ಒಂದು ರಹಸ್ಯ ಹೊರ ಬರ್ತಾನೆ ಇರಲಿಲ್ಲ. ಕೆಲವರು ಸ್ಥಳೀಯ ಅರ್ಚಕರು ಮತ್ತು ಹಿರಿಯರು ಹೇಳ್ತಾ ಇದ್ರಂತೆ, ನಾಸಿಕ್ಕಿನ ಈ ತ್ರಯಂಬಕೇಶ್ವರ ದೇವಸ್ಥಾನದ ಕೆಳಭಾಗದಲ್ಲಿ ಒಂದು ಶಿವಲಿಂಗ ಇದೆ ಅಂತ. ಅಮೃತ ಕುಂಡದಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ದೇವಸ್ಥಾನದ ಸುತ್ತಮುತ್ತ ಕೆಳಭಾಗದಲ್ಲಿ ಒಂದು ಶಿವಲಿಂಗ ಇದೆ ಎಂಬುವ ಮಾತು ಸುಮಾರು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಹಳೆಯ ತಲೆಮಾರಿನವರು ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಹೇಳುತ್ತಾ ಬಂದ ಮಾತಿದು. ಒಂದು ರೀತಿಯಲ್ಲಿ ಇದು ಮೌಖಿಕ ಪರಂಪರೆ. ಆದರೆ ಈ ಒಂದು ಶಿವಲಿಂಗದ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಶಿವಲಿಂಗದ ಬಗ್ಗೆ ಇರುವ ಮಾಹಿತಿ ಸಂಪೂರ್ಣವಾಗಿ ಶೂನ್ಯ. ದೇವಸ್ಥಾನದ ಸುತ್ತಮುತ್ತ ಕೆಳಭಾಗದಲ್ಲಿ ಒಂದು ಶಿವಲಿಂಗ ಅಡಗಿ ಕೂತಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಯಾರು ಕೂಡ ನಂಬ್ತಾ ಇರಲಿಲ್ಲ. ಈ ಹಳೆ ಕಥೆಗಳಿಗೆ ಜೀವ ಇರೋದಿಲ್ಲ, ಸುಮ್ಮನೆ ಸೃಷ್ಟಿ ಮಾಡಿ ಹೇಳ್ತಾ ಇರ್ತಾರೆ ಅಂತ ಇದ್ರು. ಆದರೆ ಸತ್ಯ ಈಗ ಹೊರ ಬಂದಿದೆ. ಇದನ್ನು ನೋಡಿದಾಗ ಗೊತ್ತಾಗುತ್ತೆ, ಪೂರ್ವಜರು ಹೇಳುತ್ತಿದ್ದ ಮಾತು ಸುಳ್ಳಾಗಿರ್ಲಿಲ್ಲ, ಶತಮಾನಗಳಿಂದ ಹೇಳುತ್ತಿದ್ದ ರಹಸ್ಯ ಇಂದು ಕಣ್ಣೆದುರಿಗೆ ಬಂದಿದೆ. ಈಗ ಎಲ್ಲರ ಮನಸ್ಸಿನಲ್ಲಿ ಓಡುತ್ತಿರುವ ದೊಡ್ಡ ಪ್ರಶ್ನೆ ಇದು, ಕುಂಡದೊಳಗಡೆ ಶಿವಲಿಂಗ ಮಾತ್ರ ಸಿಕ್ತಾ ಅಥವಾ ಬೇರೆ ಏನಾದ್ರೂ ಕಂಡು ಬರ್ತಾ ಇದೆನಾ ಅಂತ. ಇದೇ ಈಗ ದೊಡ್ಡ ರಹಸ್ಯವಾಗಿದೆ. ಯಾಕಂದ್ರೆ ಅಮೃತ ಕುಂಡ ಸಾಮಾನ್ಯ ಕುಂಡವಲ್ಲ, ಇದು ಸಾವಿರಾರು ವರ್ಷಗಳ ಪುರಾತನ ರಚನೆ. ಈ ರೀತಿಯ ಪುರಾತನ ಕುಂಡಗಳಲ್ಲಿ ಮೇಲಿಂದ ಕಾಣದ ಹಲವಾರು ವಿಷಯಗಳು ಕೆಳಭಾಗದಲ್ಲಿ ಮಣ್ಣಿನಡಿ ಮರೆತು ಹೋಗಿರುತ್ತೆ. ASI ಅಧಿಕಾರಿಗಳು ಅಂದಾಜು ಮಾಡುತ್ತಿರೋದು ಏನಂದ್ರೆ, ಕುಂಡದೊಳಗಡೆ ಇನ್ನೂ ಹಲವಾರು ಪುರಾತನ ಗುರುತುಗಳು ಇದ್ದರೂ ಇರಬಹುದು, ಇರುವ ಸಾಧ್ಯತೆ ಬಹಳ ಹೆಚ್ಚಿದೆ. ಉದಾಹರಣೆಗೆ ಹಳೆಯ ಕೆತ್ತನೆಗಳು, ಕಲ್ಲಿನ ಮಾರ್ಗಗಳು, ಪುರಾತನ ರಚನೆ, ಶಾಸನಗಳು. ಒಂದು ವೇಳೆ ಇವೆಲ್ಲವೂ ಕಂಡು ಬಂದ್ರೆ ಇತಿಹಾಸದ ದೊಡ್ಡ ಸುಳಿವು ಸಿಕ್ಕ ಹಾಗೆ ಲೆಕ್ಕ. ಸ್ವಚ್ಛಗೊಳಿಸುವ ಕೆಲಸ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಇದರ ಕಾರಣ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ರಹಸ್ಯಗಳು ಹೊರಬರುವ ಸಾಧ್ಯತೆ ಇದೆ. ಯಾರಿಗೂ ಗೊತ್ತೇ ಇರಲಿಲ್ಲ, ಇಂದು ಒಂದು ಶಿವಲಿಂಗ ಸಿಕ್ಕಿದೆ, ನಾಳೆ ಇನ್ನೊಂದು ಪುರಾತನ ರಚನೆ ಸಿಗಬಹುದು, ಅಥವಾ ಶತಮಾನಗಳ ಹಳೆಯ ರಹಸ್ಯವೇ ಹೊರಬರಬಹುದು. ಹಾಗಾಗಿ ಎಲ್ಲರ ಕಣ್ಣು ಈಗ ಅಮೃತ ಕುಂಡದ ಮೇಲೆ ಇದೆ. ಕುಂಡದಲ್ಲಿ ಶಿವಲಿಂಗ ಪತ್ತೆಯಾಗಿ 2 ದಿನ ಕಳೆದಿದೆ. ಶಿವಲಿಂಗವನ್ನು ಸಂಪೂರ್ಣವಾಗಿ ಹೊರತೆಗೆದಿಲ್ಲ. ಶಿವಲಿಂಗವನ್ನು ಹೊರಗಡೆ ತೆಗೆಯದೇ ಇರೋದಕ್ಕೆ 2 ಪ್ರಮುಖ ಕಾರಣಗಳಿದೆ. ಮೊದಲ ಕಾರಣ ಪವಿತ್ರತೆ. ಇದು ಸಾಮಾನ್ಯ ಕಲ್ಲಲ್ಲ, ಇದು ಪವಿತ್ರ ಶಿವಲಿಂಗ. ಇದನ್ನು ಹಾಗೆ ಎತ್ತಿ ಬೇರೆಡೆ ಕರೆದೊಯ್ಯುವುದು ಧಾರ್ಮಿಕವಾಗಿ ಸೂಕ್ಷ್ಮ ವಿಚಾರ. ಎರಡನೇ ಕಾರಣ ಪುರಾತನ ರಚನೆ. ಶಿವಲಿಂಗದ ಕೆಳಗಡೆ ಕಲ್ಲಿನ ಪೀಠ, ಪುರಾತನ ರಚನೆ ಮತ್ತು ಜಲಮಾರ್ಗ ಇರುವ ಸಾಧ್ಯತೆ ಹೆಚ್ಚಿರುತ್ತೆ. ಬಲವಂತವಾಗಿ ತೆಗೆದ್ರೆ ಮೂಲ ರಚನೆ ಹಾನಿಯಾಗಬಹುದು. ಅದಕ್ಕಾಗಿ ಅಧಿಕಾರಿಗಳು ಮೊದಲು ಅದೇ ಸ್ಥಳದಲ್ಲಿ ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಶತಮಾನಗಳಿಂದ ನೀರಿನ ಒಳಗಡೆ ಮರೆತು ಹೋಗಿದ್ದ ಈ ಶಿವಲಿಂಗ ಇಂದು ಮತ್ತೆ ಬೆಳಕಿಗೆ ಬಂದಿದೆ. ಸಮಯ ಬಂದಾಗ ರಹಸ್ಯಗಳು ತಾವೇ ಹೊರಬರುತ್ತದೆ ಎಂಬುದಕ್ಕೆ ಈ ಶಿವಲಿಂಗವೇ ಸಾಕ್ಷಿ. ಗೆಳೆಯರೆ, ಈ ತ್ರಯಂಬಕೇಶ್ವರ ದೇವಸ್ಥಾನ ಪ್ರಸಿದ್ಧಿಯಾಗಿರೋದಕ್ಕೆ ಮತ್ತೆ 2 ಕಾರಣ ಇದೆ. ಏನ್ ಗೊತ್ತಾ? ಶಿರಡಿಗೆ ಹೋಗುವ ಭಕ್ತಾದಿಗಳೆಲ್ಲರೂ ನಾಸಿಕ್ಕಿಗೆ ಹೋಗಿ ತ್ರಯಂಬಕೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ಬರ್ತಾರೆ. ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋದವರು ಶಿರಡಿಗೆ ಹೋಗಿ ಬರ್ತಾರೆ. ನೇರವಾಗಿ ನಾಸಿಕ್ಕಿಗೆ ಹೋಗಿ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಹಳ ದೂರ ಆಗುತ್ತೆ.
ಆದರೆ ಶಿರಡಿಯಿಂದ ತ್ರಯಂಬಕೇಶ್ವರ ದೇವಸ್ಥಾನ ಬಹಳ ಹತ್ತಿರ ಇದೆ. 99% ಭಕ್ತಾದಿಗಳು ಶಿರಡಿಗೆ ಹೋಗೋರೆಲ್ಲರೂ ಕೂಡ ತ್ರಯಂಬಕೇಶ್ವರನ ದರ್ಶನ ಮಾಡೇ ವಾಪಸ್ ಬರೋದು. ನೀವೇನಾದ್ರೂ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರೆ ನಿಮಗೆ ಆದ ಅನುಭವದ ಬಗ್ಗೆ ಕಮೆಂಟ್ ಮೂಲಕ